ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ. ಗಿಲ್ಲಿ ನಟನಿಗೆ ಕ್ರೇಜು ನೀವೇ ನೋಡಿರ್ತಾರ. ಜಾಸ್ತಿ ಏನ್ ಹೇಳೋದ್ ಬೇಕಾಗಿಲ್ಲ. ಗಿಲ್ಲಿ ಸಿನಿಮಾ ಮಾಡ್ತಾ ಇದಾರಲ್ಲ, ಗಿಲ್ಲಿಯ ಸಿನಿಮಾಗೆ ಅವರು ಲುಕ್ಗೆ ನಿಜವಾಗ್ಲೂ ಕೂಡ 100 ಮಾರ್ಕ್ಸ್ ಅನ್ನ ಕೊಡ್ಲೇಬೇಕು. ಔಟ್ ಆಫ್ ಔಟ್. ಯಾಕೆಂದ್ರೆ ಆ ರೀತಿ ಮುಂಚೆ ಯಾವ ರೀತಿ ಇದ್ರು, ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಇದ್ರು, ಹೇರ್ ಸ್ಟೈಲ್ ನೋಡ್ಬಿಟ್ರೆ ಸಾಕು. ಮತ್ತೆ ಸಣ್ಣ ಇದ್ರು, ಈಗ ನೋಡಿ ಯಾವ ರೀತಿ ಒಳ್ಳೆ ಫಿಟ್ ಆಗಿದ್ದಾರೆ. ಜೊತೆಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾರಲ್ಲ, ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾರೆ. ಒಳ್ಳೆ ಗಡ್ಡ ಬಿಟ್ಟಿದ್ದಾರೆ, ಹೇರ್ ಸ್ಟೈಲ್ ಸಕ್ಕದಾಗಿದೆ, ಲುಕ್ ವೈಸ್ ಕೂಡ ಸಕ್ಕದಾಗಿದೆ, ಸ್ವಲ್ಪ ಸೀರಿಯಸ್ನೆಸ್ ಇದ್ದಾರೆ. ಸೊ ಹೀಗಾಗಿ ಇವರಿಗೆ ಒಂದು ಒಳ್ಳೆ ಕಡಕ್ ಲುಕ್, ಈಗ ಹೀರೋ ಮೆಟೀರಿಯಲ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ಸೊ ಜನರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಗಿಲ್ಲಿ ನಟನನ್ನ ನೋಡಿ. ಜೊತೆಗೆ ಪಳಾರ್ ಸಿನಿಮಾ ಇದೇ ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗುತ್ತಾ ಅಂತ ತುಂಬಾ ಜನರಿಗೆ ಕುತೂಹಲ, ನಿರೀಕ್ಷೆಯೂ ಸಹ ಇದೆ. ಬಟ್ ಇನ್ನ ಒಂದು ವರ್ಷದೊಳಗೆ, ಅಂದ್ರೆ ಏನೊಂದು ಮುಂದಿನ ವರ್ಷ ಜೂನ್ ಜುಲೈ ಒಳಗೆ ಒಂದು ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಹೀರೋಯಿನ್ ಯಾರು ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಅದೇ ಒಂದು ಕ್ಯೂರಿಯಾಸಿಟಿಯನ್ನ ಚಿತ್ರತಂಡದವರು ಮೇಂಟೈನ್ ಮಾಡಿದ್ದಾರೆ. ಇನ್ನ ಸಹ ಹೀರೋಯಿನ್ ಯಾರು ಅಂತ ರಿವೀಲ್ ಮಾಡಿಲ್ಲ. ಗಿಲ್ಲಿ ನಟಗೆ ಜೋಡಿ ಆಗುವಂತ ಹೀರೋಯಿನ್ ಯಾರಾಗಿರ್ಬೋದು, ಕಾವ್ಯನನ್ನೇ ಹಾಕೋಬಹುದಾಗಿತ್ತಲ್ಲ ಅಂತ ತುಂಬಾ ಜನ ಸಹ ಕೇಳ್ತಾ ಇದ್ರು. ಜೊತೆಗೆ ಅದ್ರ ಬಗ್ಗೆ ಯಾವುದೇ ರೀತಿ ರಿಯಾಕ್ಷನ್ ಅನ್ನ ಚಿತ್ರತಂಡದವ್ರು ಕೊಡೋದಿಲ್ಲ. ಕಾವ್ಯ ಅವ್ರ ಹೀರೋಯಿನ್ ಅಲ್ಲ, ಹೊಸ ಹೀರೋಯಿನ್ ಅಂತ ಹೇಳ್ತಾರೆ. ಕಾವ್ಯ ಅವ್ರು ಇರ್ಬೇಕಾಗಿತ್ತು ಅಂತ ಜನರಿಗೆ ತುಂಬಾನೇ ಆಸೆ. ಯಾಕೆಂದ್ರೆ ಆರಂಭದಿಂದಲೂ ಕೂಡ ಅಷ್ಟೇ ಬಿಗ್ ಬಾಸ್ ಮನೇಲಿ ಮೋಡಿ ಮಾಡಿದ್ದು ಗಿಲ್ಲಿ ಮತ್ತೆ ಕಾವ್ಯ. ಜೊತೆಗೆ ಗ್ರ್ಯಾಂಡ್ ಫಿನಾಲೆ ತನಕ ತುಂಬಾನೇ ಸಕ್ಕತ್ತಾಗಿ ಭಾಗವಹಿಸಿದ್ರು. ಇಬ್ಬರು ಸಹ ಒಟ್ಟಿಗೆ ಸಾಗಿದ್ರು. ಕಾವ್ಯ ಮತ್ತೆ ಗಿಲ್ಲಿ ತುಂಬಾನೇ ಫೇಮಸ್ ಆದ್ರು. ಮತ್ತೆ ಬಿಗ್ ಬಾಸ್ ಫಿನಾಲೆ ಟೈಮ್ ನೋಡಿರ್ತೀರಾ, ದೊಡ್ಡ ದೊಡ್ಡ ಕಟ್ಔಟ್ ನೇ ಹಾಕ್ಬಿಟ್ಟಿರ್ತಾರೆ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಯಾವುದೇ ಒಂದು ಫಂಕ್ಷನ್ ಇವೆಂಟ್ ಗೆ ಹೋದ್ರು ಕೂಡ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಸೊ ಹೀಗಾಗಿ ಜನರಿಗೆ ತುಂಬಾನೇ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿರುವಂತ ಜೋಡಿ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ. ಈ ಒಂದು ಜೋಡಿ ಏನಾದ್ರು ಖಂಡಿತ ಸಿನಿಮಾವನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಓಡೋದಂತೂ 100% ಸತ್ಯ. ಬಟ್ ಈ ಒಂದು ಫಸ್ಟ್ ಸಿನಿಮಾ ಪಳಾರ್ ಸಿನಿಮಾದಲ್ಲಿ ಹೊಸ ಹೀರೋಯಿನ್ ಹಾಕೊಂಡಿದಾರಂತೆ. ಈ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಹೀರೋಯಿನ್ ಅಲ್ವಂತೆ. ಸೊ ಇದನ್ನ ತಿಳಿಸ್ತಾ ಇದ್ದಾರೆ ಚಿತ್ರತಂಡದವರು. ಏನು ಗಿಲ್ಲಿ ನಟನ ಹುಟ್ಟುಹಬ್ಬದ ಪ್ರಯುಕ್ತ ಪಳಾರ್ ಸಿನಿಮಾದ ಮುಹೂರ್ತವನ್ನ ಮಾಡುತ್ತಾರೆ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ಬಂದು ಕ್ಲಾಪ್ ಮಾಡ್ತಾರೆ. ಒಂದು ಸಿನಿಮಾ ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ವಿಶ್ ಮಾಡ್ತಾರೆ. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವಿದೆ. ಅವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿದಂತ ಟೈಮಲ್ಲಿ ಹೇಳ್ತಾರೆ, ಗಿಲ್ಲಿ ನಟ ಅವರು ಕಾವ್ಯ ಅವರು ನಡೆಸ್ತಲ್ಲ ಹೊಸ ಹೀರೋಯಿನ್. ಆ ಒಂದು ಹೀರೋಯಿನ್ ಯಾರು ಅಂತ ಅತಿ ಶೀಘ್ರದಲ್ಲಿ ರಿವೀಲ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಏನು ಪೋಸ್ಟರ್ ಅನ್ನ ರಿಲೀಸ್ ಮಾಡುವ ಮೂಲಕ. ಅಲ್ಲಿ ತನಕ ಎಲ್ಲರೂ ಕೂಡ ಇದೇ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡಿ ಅಂತ ಕೂಡ ತಿಳಿಸ್ತಾರೆ. ನಿಮ್ಗೆ ಅನ್ಸುತ್ತೆ ಯಾರಿರ್ಬೋದು ಹೊಸ ಹೀರೋಯಿನ್? ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಕ್ಲೂ ಕೂಡ ಸಿಗ್ತಾ ಇಲ್ಲ. ಕಾವ್ಯನೇ ಆಗ್ಲಿ ಅಂತ ತುಂಬಾ ಜನ ಕಮೆಂಟ್ ಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ. ಕಾದು ನೋಡೋಣ ಯಾರಿರ್ಬೋದು ಹೀರೋಯಿನ್ ಅಂತ.